ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇವತ್ತು ನಾನು ಬೆಲ್ಲದ ಟೀ ಮಾಡ್ತಾಯಿದ್ದೀನಿ. 7 ಗಂಟೆಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಲ್ಲದ ಟೀ ಮಾಡೋಣ ಅಂತ ಹೇಳಿ ಫಸ್ಟು 2 ಗ್ಲಾಸ್ ಹಾಲು ಹಾಕ್ಬಿಟ್ಟು ಬೆಲ್ಲನ ಕರಗಿಸಿ ಆಮೇಲೆ ಟೀ ಪೌಡ್ರನ್ನ ಹಾಕಿದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಕುಸಿದಾದಮೇಲೆ ಟೀನ ಫಿಲ್ಟ್ರ್ ಮಾಡಿ ಟೀ ಕುಡಿದ್ಬಿಟ್ಟು ಇವತ್ತು ಆಮೇಲೆ ಟಿಫನ್ ಮಾಡೋಣ ಅಂತ ಇವತ್ತು ಇಡ್ಲಿನೂ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಟಿಫನ್ನಿಗೆ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿ ಆಗೋಕ್ಕೆ ಇಟ್ಬಿಟ್ಟು ಈ ಕಡೆ ರಾತ್ರಿ ನಾನು ಇಡ್ಲಿ ಹಿಟ್ಟಿಗೆ ರುಬ್ಬಿದ್ದೆ. ಅರ್ಧ ಪಾತ್ರೆ ಆಗಿತ್ತು ನಾನು ರುಬ್ಬಿರೋದು, ಅದು ಇವತ್ತು ಫುಲ್ಲು ಪಾತ್ರೆ ಆಗಿಬಿಟ್ಟಿದೆ ಇಡ್ಲಿ ಹಿಟ್ಟು. ಸೋಡಾ ಏನೂ ಹಾಕಿರಲಿಲ್ಲ ಹಿಟ್ಟಿಗೆ. ಇಡ್ಲಿ ತಟ್ಟೆನ ಸ್ಟ್ಯಾಂಡನ್ನ ನಾನು ತೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಆಯಿಲ್ನ ಹಚ್ಬಿಟ್ಟು ರಾತ್ರಿನೇ ಉಪ್ಪು ಹಾಕಿ ಕಲಸಿಟ್ಟಿದ್ದೆ ನಾನು, ಹರಳುಪ್ಪು. ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ಒಂದು ಇಡ್ಲಿ ಚಟ್ನಿ ವಿಡಿಯೋನ ನಾನು ಸಪ್ರೇಟು ಲಾಗಲ್ಲಿ ಶೇರ್ ಮಾಡ್ತೀನಿ. ನಾನು ಇದನ್ನು ರೇಷನ್ ಅಕ್ಕಿನೇ ನೆನೆಸಿಟ್ಟು ಮಾಡ್ತಾಯಿದ್ದೀನಿ. 3 ಸ್ಟೆಪ್ ಬರುತ್ತೆ ಇಡ್ಲಿ ಸ್ಟ್ಯಾಂಡು. 1 ಟೈಮ್ಗೆ 17 ಇಡ್ಲಿ ಸಿಗುತ್ತೆ. 2 ಪ್ಲೇಟು ತೊಗೊಂಡಿದ್ದೀನಿ, ಇನ್ನೊಂದು ಪ್ಲೇಟ್ ಇದೆ, 3 ಪ್ಲೇಟ್ ಕೊಟ್ಟಿದ್ದಾರೆ. ಇಡ್ಲಿ ಕುಕ್ಕರ್ಗಿಂತ ಇಡ್ಲಿ ಪಾತ್ರೆನೇ ಚೆನ್ನಾಗಿರುತ್ತೆ. ಯಾಕೆ ನನಗೆ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಇಡ್ಲಿ ಭಾಳ ಚೆನ್ನಾಗಿ ಬರ್ತವೆ ಇದ್ರಾಗೆ. ರಾತ್ರಿ ನಾನು ಕಲ್ಲುಪ್ಪು ಹಾಕಿ ಕಲಸಿಟ್ಟಿದ್ದೆ ಹಿಟ್ಟಿಗೆ. ಬೆಳಿಗ್ಗೆ ಏನು ಮಿಕ್ಸ್ ಮಾಡಿಲ್ಲ ಮತ್ತೆ ಹಿಟ್ಟಿಗೆ. ಇದು ಇಡ್ಲಿ ಎಲ್ಲ ಮುಚ್ಚಿಟ್ಟಾಯಿತು. ಆಮೇಲೆ ಚಟ್ನಿ ಮಾಡೋಣ ಅಂತೇಳಿ ಫಸ್ಟು ಶೇಂಗಾ ಬೀಜ ಹುರ್ಕೊಳ್ತಾ ಇದ್ದೀನಿ. ನಾನು ಇವತ್ತು ಚಟ್ನಿಗೆ ಕಡಲೆ ಬೀಜ ಮತ್ತು ಕಾಯಿನ ಬಳಸಿ ನಾನು ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ. ಸಿಮ್ಮಲ್ಲಿನ ಶೇಂಗಾ ಬೀಜನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಜೋರಾಗೆ ಉರಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ ಅಂತೇಳಿ ಸಿಮ್ಮಲ್ಲೇ ಹುರಿತಾ ಇದ್ದೀನಿ. ಶೇಂಗಾ ಬೀಜ ಫ್ರೈ ಆಯಿತು. ಇವಾಗ ಹಸಿಮೆಣ್ಸಿಕಾಯಿ ಅಂದರೆ ನಾನು ಹಸಿ ಮೆಣ್ಸಿಕಾಯಿನ ಬಳಸ್ತಾ ಇಲ್ಲ, ಇಲ್ಲಿ ಹಣ್ಣು ಆಗಿರೋ ಮೆಣ್ಸಿಕಾಯಿನ ಬಳಸ್ಕೊಳ್ತಾ ಇದ್ದೀನಿ. 2 ಮೆಣ್ಸಿಕಾಯಿನ ರುಬ್ಕೊಳ್ತಾ ಇದ್ದೀನಿ. ಆಮೇಲೆ ಕಾಯಿ ತುರಿ ಚಟ್ನಿ ರೆಡಿ ಮಾಡ್ಕೊತಿದ್ದೀನಿ. ಕಾಯಿ ತುರಿ, 1 ಉಂಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹುಣಸೆಹಣ್ಣು ಹಾಕಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ.
ನಾನು ಶೇಂಗಾ ಬೀಜನ ಜೊತೆ ಹಾಕಿ ರುಬ್ತಾ ಇಲ್ಲ, ಒಂದೆರಡು ಸುತ್ತು ಮಿಕ್ಸಿ ಮಾಡಿಕೊಂಡು ಆಮೇಲೆ ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಥರನೇ ಚಟ್ನಿ ರೆಡಿ ಮಾಡೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಯಾಕೆಂದರೆ ಕಾಯಿ ಕಡಲೆ ಬೀಜ ಎಲ್ಲ ಜೊತೆಗೆ ಹಾಕಿ ರುಬ್ಬಿಟ್ರೆ ಒಂಥರ ಟೇಸ್ಟ್ ಅದನ್ನು ಆ ಥರನೂ ಮಾಡಿದ್ದೀನಿ, ಬಟ್ ಟೇಸ್ಟ್ ಇದು ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಇನ್ನೊಂದ್ಸರಿ ರುಬ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಿರಲಿಲ್ಲ, ಮಿಕ್ಸಿ ಇನ್ನೊಂದು ಸ್ವಲ್ಪ ಇನ್ನೊಂದು ರೌಂಡ್ ಹಾಕ್ಸ್ಬೇಕಿತ್ತು. ಈಗ ಚಟ್ನಿ ರೆಡಿ ಆಯಿತು. ಚಟ್ನಿಗೆ ಒಗ್ಗರಣೆ ಮಾಡೋದಿಲ್ಲ, ಇಡ್ಲಿಗೆ ಒಗ್ಗರಣೆ ಮಾಡಿದೆ ಹಾಗೆ ತಿನ್ನೋಕ್ಕೆ ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ನಾನು ಒಗ್ಗರಣೆ ಮಾಡೋಕ್ಕೆ ಹೋಗೋದಿಲ್ಲ, ಥರ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ. ಅದಾದಮೇಲೆ ಇಡ್ಲಿನೂ ಕೂಡ ಆಯಿತು. ನೋಡಿ ಹೇಗಿದೆ ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಸ್ವಲ್ಪನೂ ಕೂಡ ಅಂಟೋದಿಲ್ಲ. ಮಲ್ಲಿಗೆ ಹೂ ಥರ ತುಂಬ ಮೆದುವಾಗಿ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ. ನೋಡಿ ನಾನು ಪ್ಲೇಟಲ್ಲಿ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಪಾಪು ಅಳ್ತಾಯಿತ್ತು. ಪಾಪುನ ಅಲ್ಲಿ ಆಟಾಡೋಕ್ಕೆ ಅವಳನ್ನ ಸ್ವಲ್ಪ ಆಟಾಡಿಸಿ ಅವಳನ್ನ ಒಬ್ಬಳನ್ನೇ ಆಟಾಡೋಕ್ಬಿಟ್ಟು ಬಂದಿದ್ದೀನಿ. ಅದಾದಮೇಲೆ ಸ್ವಲ್ಪ ಬಿಸಿಲು ಬಂದಿತ್ತು, ಟೈಮ್ ಬಂದುಬಿಟ್ಟು 10 ಗಂಟೆ. ಜೋಳ ಇತ್ತು, ಜೋಳನ ತೊಳೆದು ಬಿಸಿಲಿಗೆ ಒಣಗಾಕ್ತಾಯಿದ್ದೀನಿ. ಫಾಸ್ಟಾಗೇ ಒಣಗಾಕ್ತಿದ್ದೀನಿ. ನೀರೆಲ್ಲ ಬಸ್ಕೊಂಡಾಯಿತು. ಅದಾದಮೇಲೆ ಹಂಗೆ ಜೋಳನ ಬಟ್ಟೆ ಮೇಲೆ ಹರಡ್ತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಹರಳಿದ್ರೆ ಬೇಗ ಒಣಗುತ್ತೆ. ಅದಾದಮೇಲೆ
ಒಳಗಡೆ ಬಂದು ನಾನು ಪಾತ್ರೆಗಳು ನೋಡ್ರಿ ಎಷ್ಟೊಂದಿದೆ. ಇಡ್ಲಿ ಹಿಟ್ಟಿನ ಎಷ್ಟೊಂದಿದೆ, ನಾಳೆಗೆ ಮತ್ತು ದೋಸೆಗೆ ಆಗುತ್ತಂತ. ಮತ್ತು ನಿನ್ನೆ ಮೊಸರಿಗೆ ಹಾಲು ನಾವೇ ಹಾಲು ಪಾಕೆಟ್ ಅಂತಂದು ಹಾಕಿದ್ದೆ, ಮೊಸರು ಕೂಡ ಇದೆ. ಇದು ಟಿಫನ್ ಕೂಡ ಮಾಡಿರಲಿಲ್ಲ ನಾನು, 10:30 ಆಗಿತ್ತು. ಟಿಫನ್ ತಿಂದ್ಕೊಂಡು ಆಮೇಲೆ ಪಾತ್ರೆ ತುಂಬಾ ಕೋಲ್ಡ್ ಇತ್ತು, ಹಂಗಾಗಿ ಕಿಟಕಿಗಳು ಯಾವುದು ತೆಗ್ದಿಲ್ಲ ನಾನು, ಡೋರ್ ಸಮೇತ. ನಿನ್ನೆ ಪಾಪು ಎದ್ದು ಆಟ ಆಡ್ತಾಯಿದ್ಲು, ಅವಳು ಕೂಡ ಅಳ್ತಾ ಇದ್ದಾಳೆ. ನನ್ನ ಪಾತ್ರೆ ತೊಳೆದಿದ್ದಾಯಿತು. ಅಲ್ಲಿ ಪಾತ್ರೆಗಳನ್ನ ತೊಗೊಂಡ್ಬಂದು ಬಿಸಿಲಿಗೆ, ಸ್ವಲ್ಪ ಬಿಸಿಲು ಬಂತು, ಬಿಸಿಲಿಗೆ ಹಾಕಿದ್ದೀನಿ, ಒಣಗಿಸಿ ಆಮೇಲೆ ಎತ್ತಿಡೋಣ ಅಂಥೇಳಿ. ಅದಾದಮೇಲೆ ಸ್ವಲ್ಪ ಅಡುಗೆ ಮಾಡಿದ್ದೆಲ್ಲ ಹಾಗೆ ಇತ್ತು, ಅದನ್ನು ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಟೈಲ್ಸ್ ಎಲ್ಲ ಗಲೀಜಾದಂಗಿತ್ತು, ಅದನ್ನು ಕ್ಲೀನ್ ಮಾಡೋಣ ಅಂಥೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ, ಒರೆಸ್ತಾಯಿದ್ದೀನಿ ಮಾಪಲ್ಲಿ.
2 ಗಂಟೆ ಟೀ ಕುಡಿತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.